ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ವೆಲ್ಕಮ್ ಬ್ಯಾಕ್. ಇನ್ನು ದೇವ್ ಜೊತೆ ಒಂದಷ್ಟು ಮಾತುಗಳನ್ನ ಮುಂದುವರಿಸೋಣ. ಎಸ್ ದೇವು, ಈಗ ಈ ಜಾನಪದ ಗೀತೆಗಳಲ್ಲೂ ಒಂದಷ್ಟು ಗೀತೆಗಳು ಮರೆಯಾಗಿವೆ ನಮ್ಮಿಂದ. ಕೆಲವರಿಗೆ ಕೇಳಿಸ್ಕೋಬೇಕು ಅನಿಸ್ಕೊಂಡ್ರು ಕೂಡ ಈಗ ಜನಪದ ಗೀತೆ ಕಣ್ಮರೆ. ಸೊ ಆ ಥರದ ಜಾನಪದ ಏನಾದರೂ ಗೊತ್ತಾ ಸರ್? ನಾವು ಹೇಳ್ತೀವಿ ಹಾಡುವಾಗ ಮೂಲ ಜನಪದ ಅಂತ ಹೇಳ್ತೀವಿ ಸರ್. ಓಕೆ. ಯಾಕಂದ್ರೆ ಮೂಲ ಜನಪದ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಸರ್, ಯಾರು ಹಾಡ್ತಾ ಇಲ್ಲ. ಅದಕ್ಕೆ ಯಾರೊಬ್ರು ಹಾಡ್ತಾರೆ, ಆ ಹಾಡನ್ನೇ ಮತ್ತೆ ಬೇರೆ ಬೇರೆ ಸಾಹಿತ್ಯ ಮಾಡಿಬಿಡ್ತಾರೆ. ಇರುವಂತ ಸಾಹಿತ್ಯ ನಾಶವಾಗ್ತಾ ಇದಾವೆ. ಸೊ ನಾವು ಉಳಿಸ್ಕೊಂಡಿನಿ ಸರ್. ಅದು ಪದ ಯಾವುದೇ ಫಂಕ್ಷನ್ ಅಲ್ಲಿ ಹಾಡ್ತಾ ಇರ್ತೀನಿ, ಯಾವ ಜನಪದದಲ್ಲಿ ಹಾಡ್ತಾ ಇದ್ದೀನಿ ಸರ್. ನಮ್ಮೂರ ದಾರ್ಯಾಗ ಆಲದ ಮರ ಹುಟ್ಟಿ ಹಾದಿ ಬೀದೆಲ್ಲ ತಂಪು ನೆರಳ ಸು ಅಮ್ಮಲಾಲಿ ಸುವಾಲಿ ಆಲಕ್ಕೆ ಹೂ ಇಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ಮಗಳೇ ಸ್ಥಿರವಲ್ಲ ಸು ಅಮ್ಮಲಾಲಿ ಸುವಾಲಿ ನೆರಮನೆಯ ಸಿರಿದೇವಿ ನೀನಾಗು ಮಗಳೇ ಮನಿಯಾಗ ಭೇದ ಬಗಿಬ್ಯಾಡ ಮನಿಯಾಗ ಭೇದ ಬಗಿಬ್ಯಾಡ ಮಗಳೇ ಬರಲಾರದ ಮಾತು ಬರತಾವ ಮಗಳೇ ಬರತಾವ ಸು ಅಮ್ಮಲಾಲಿ ಸುವಾಲಿ ಕರಿಸಿರಿ ಉಡಬ್ಯಾಡ ನಡುವ್ಯಾನ ಬಿಡಬ್ಯಾಡ ನಡುವೋಣಗ ನಿಂತು ನಗಬ್ಯಾಡ ನಡುವೋಣಗ ನಿಂತು ನಗಬ್ಯಾಡ ಮಗಳೇ ಬರಲಾರದ ಮಾತು ಬರತಾವ ಮಗಳೇ ಬರತಾವ ಸು ಅಮ್ಮಲಾಲಿ ಸುವಾಲಿ ಆಲಕ್ಕೆ ಹೂ ಇಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ಮಗಳೇ ಸ್ಥಿರವಲ್ಲ. ಸಿನ್ನು ಎಂಥವರನ್ನು ಹಿಡಿದು ನಿಲ್ಲಿಸೋ ಶಕ್ತಿ ಇರೋದು ಅದು ಸಂಗೀತಕ್ಕೆ. ಸರ್, ನಿಮ್ಮಲ್ಲಿ ಅದ್ಭುತವಾದಂತಹ ಕಂಠ ಇದೆ, ಏನೋ ಒಂಥರದ್ದು ಚೆನ್ನಾಗಿರೋ ಒಂದು ಪ್ರತಿಭೆ. ಸೊ ನನ್ನ ಯಾರೂ ಗುರುತಿಸ್ತಾ ಇಲ್ಲ. ಈಗ ಟಿ ವಿ ಸ್ಕ್ರೀನ್ ಮೇಲೆ ನೀವು ಟಿ ವಿ ನೋಡ್ತಿರ್ಬೇಕಾದ್ರೆ ಸಾಕಷ್ಟು ಗಾಯಕರು ಬರ್ತಾರೆ. ಅದರಲ್ಲಿ ನಿಮ್ಮ ಸ್ನೇಹಿತರು ಇರ್ಬೋದು, ನೀವು ಇಷ್ಟಪಟ್ಟವರು ಇರ್ಬೋದು. ಛೇ, ನನ್ನಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ, ನನಗೆ ಯಾರು ಕೊಡ್ತಾ ಇಲ್ವಲ್ಲ ಅಂತ ಒಂದು ಸಂಕಟ ಕಾಡಿಲ್ವ ನಿಮ್ಗೆ? ಯಾವತ್ತು ಆಗ್ತದೆ ಸರ್, ಬೇಜಾರಾಗ್ತದೆ. ಅವ್ರು ನೋಡಿದ ಮೇಲೆ ನನಗೆ ಬೇಜಾರಾಗ್ತದೆ. ಸೊ ನನ್ನ ಜೊತೆ ಅವ್ರು ಹುಡ್ರು, ನನ್ನ ಜೊತೆಯಾಗಿದ್ದವ್ರು ಹುಡ್ರು, ನನ್ನ ಜೊತೆ ಆರ್ಕೆಸ್ಟ್ರಾ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ನನ್ನ ಜೊತೆ ಇರೋರು ಹುಡ್ರು. ಸೊ ನಾನು ಹಿಂದೆ ಉಳ್ಕೊಂಡ್ಬಿಟ್ಟೆ, ಇವ್ರು ಮುಂದೆ ಹೋಗ್ಬಿಟ್ರಲ್ಲ, ಅಷ್ಟು ಬೇಜಾರಾಗ್ತದೆ ಸರ್. ಸ್ವಲ್ಪ ಏನು ಹೇಳ್ತೀರಿ? ಜನತೆ ಮುಂದಿನ ಹೇಳ್ಕೊಳ್ಳಿ ನಿಮ್ಮ ಭಾವನೆನ. ಹೇಳ್ಲಿಕ್ಕೆ ಏನಿಲ್ಲ ಸರ್ ಅದರಲ್ಲಿ. ನಾನು ಯಾಕೆ ಮುಂದೆ ಹೋಗ್ತಾ ಇಲ್ಲ, ಅವ್ರು ಹೋಗ್ಬಿಟ್ರು, ಅವ್ರ ಜೊತೆಗೆ ನಾನು ಕಲಿತೆ. ಬಟ್ ಅವ್ರು ನನ್ನ ಹಿಂದೆ ಇದ್ದವ್ರು ಹುಡ್ರು, ಸೊ ಮುಂದೆ ಹೋಗ್ಬಿಟ್ರು. ನಾನು ಯಾಕೆ ಮುಂದೆ ಹೋಗ್ಬಲ್ಲೆ ಅಂತೇಳಿ ಒಂದೇ ಬೇಜಾರಿದೆ ಸರ್ ಜಾಸ್ತಿ ಆಗೋದು. ಯಾವ ಅವಕಾಶ ಕಾಯ್ತಾ ಇದ್ರಿ? ನಿಮಗೆ ಯಾವ ಥರದ ಶೋಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಖಾಸಗಿ ಶೋ ಸರ್. ಖಾಸಗಿ ಶೋ ಒಟ್ಟು ಸರ್ ನಮ್ಗೆ ಒಟ್ಟಾರೆ ಒಳ್ಳೆ ನಮಗೆ ಒಂದು ದೊಡ್ಡ ಶೋ ನನಗೆ ಸಿಗಬೇಕು ಅಂತ ಒಂದು ಆಸೆ ಇದೆ ಸರ್. ಅದು ಸಿಗ್ತದೆ ಸರ್. ನಮ್ಮ ತಾಯಿಯವ್ರದ್ದು ಆಸೆ ಇದಾಗ್ಬಿಡ್ತದೆ, ನಮ್ಮ ತಾಯಿಯವ್ರ ಆಸೆ ತೀರೋಗ್ಬಿಡ್ತದೆ. ಅದು ಒಂದೇ ಸರ್ ನಮ್ಮ ಮಂಡ್ಯಲ್ಲಿ ಇರೋದು, ತಲೆಯಲ್ಲಿ ಇರೋದು. ನಿಮ್ಮಲ್ಲಿರುವಂಥದ್ದು ಒಂದೇ ಒಂದು ಗುರಿ, ಒಂದೇ ಗುರಿ ಸರ್, ಖ್ಯಾತ ಹಾಡುಗಾರ ಆಗಬೇಕು. ಇನ್ನು ಕೊನೆಯದಾಗಿ ದೇವ್ ಅವರು ಇಡೀ ಕರ್ನಾಟಕಕ್ಕೆ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ತಾರೆ. ಈಗ ಒಂದು ಹಾಡು ಹೇಳ್ತಾರೆ, ಅದು ಇಡೀ ಕನ್ನಡಿಗರಿಗೆ ಮತ್ತು ನಿಮ್ಮ ಕನಸನ್ನು ಕಂಡಿರುವಂಥ ನಿಮ್ಮ ತಾಯಿಗೂ ಕೂಡ ಅದು ಅನ್ವಯಿಸುತ್ತೆ. ಒಂದು ಕೊನೆಯ ಹಾಡು. ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ, ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ
ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ. ಎಸ್, ಇದಾಗಿತ್ತು ದೇವು ಅವರ ಮನದಾಳದ ಮಾತು. ನನ್ನಲ್ಲಿ ಪ್ರತಿಭೆ ಇದೆ, ಪರಿಶ್ರಮವೂ ಇದೆ, ನಾನು ಯಾಕೆ ಮುಖ್ಯವಾಹಿನಿಗೆ ಬರಬಾರ್ದು, ಎಲ್ಲರಂತೆ ನಾನು ಕೂಡ ಹಾಡ್ತೀನಿ, ನನ್ನಲ್ಲೂ ಕೂಡ ಹಾಡಿನ ಹಿಡಿತಾ ಇದೆ, ಜಾನಪದದ ಆ ಕಲೆ ಇದೆ ನನ್ನಲ್ಲಿ, ನಾನು ಕೂಡ ಹಾಡು ಹೇಳಬೇಕು, ನನ್ನ ತಾಯಿ ಕಟ್ಟಿಕೊಂಡಿರುವಂತಹ ಕನಸಿನ ದೊಡ್ಡ ಸಾಮ್ರಾಜ್ಯಕ್ಕೆ ನಾನು ಸಾಮ್ರಾಟನಾಗಬೇಕು, ನನಗೂ ಕೂಡ ವೇದಿಕೆಯಲ್ಲಿ ಹಾಡಬೇಕು ಅನ್ನುವಂಥ ಆಸೆ ಇದೆ, ನನ್ನನ್ನು ಯಾರೂ ಕರಿತಾ ಇಲ್ಲ, ನನಗೆ ಅವಕಾಶಗಳು ಸ್ಥಳೀಯವಾಗಿ ಸಿಗ್ತಾ ಇದೆ, ಆದರೆ ಟಿ ವಿ ಸ್ಕ್ರೀನ್ ಮೇಲೂ ಕೂಡ ನಾನು ಹಾಡಬೇಕು ಎನ್ನುವಂಥ ಕನಸು ಕಟ್ಟಿಕೊಂಡಿರುವಂತಹ ದೇವು ಅವರ ಕನಸು ನನಸಾಗಲಿ. ಇದಾಗಿತ್ತು ದೇವು ಅವರ ಮನದಾಳದ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ.